ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಮ್ಮನೆ ಹೋಮ್ ಟೂರ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕ್ಲೀನಾಗಿದೆ, ವಾರ ಕೂಡ ಆಗಿದೆ. ಇವತ್ತು ಸೋಮವಾರ, ನನಗೆ ಆಫೀಸ್ ರಜಾ ಇತ್ತು. ಏನಕ್ಕಂದರೆ ನಮಗೆ ಸಂಡೇ ಇಯರ್ ಎಂಡ್ ಅಂದ್ಬಿಟ್ಟು ನಮಗೆ ಸಂಡೇ ಆಫೀಸ್ ಇತ್ತು. ಇವತ್ತು ರಜಾ ಇತ್ತು, ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಇವತ್ತು ಹೋಮ್ ಟೂರ್ನ ಮಾಡಿ ತೋರಿಸೋಣ ಅಂತ ಇದ್ದೀನಿ. ನನ್ನ ಹೋಮ್ ಟೂರ್ ನೀವು ಸ್ವಲ್ಪ ಕ್ಲಿಪ್ಪಿಂಗ್ಸಲ್ಲಿ ನೋಡಿರ್ತೀರ. ಅಂದರೆ ಏನಾದರೂ ಅಡುಗೆ ಮಾಡೋದಾಗ ಆಗಲಿ, ಇಲ್ಲ ಏನಾದರೂ ಮಾಡಬೇಕಾದ್ರೆ ತೋರಿಸಿದ್ದೀನಿ. ಇವಾಗ ನಾನು ಪೂರ್ತಿಯಾಗಿ ನಮ್ಮ ಮನೆ ಟೂರ್ನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ನಮ್ಮದೊಂದು ಚಿಕ್ಕ 1 BHK ಮನೆ, ಇರೋದಿಬ್ಬರೇ. ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮಗೆಲ್ಲ ಇವತ್ತು ನಮ್ಮ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸಿಂದ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ಎಂಟ್ರೆನ್ಸು. ಇಲ್ಲಿ ಒಂದು ಮನೆ ಇದೆ ಮತ್ತು ಇಲ್ಲಿ ಒಂದು ಮನೆ ಇದೆ. ನಮ್ಮದು 3rd ಫ್ಲೋರು. ಇಲ್ಲಿ 7 ಮನೆಯೂ 1 BHKನೇ ಇರೋದು. ಇದು ಆ ಕಡೆ ಪಕ್ಕದ ಮನೆಯವ್ರದ್ದು. ನಾನು ಸ್ಲಿಪ್ಪರ್ಸ್ ಏನೇ ಇರ್ಬೋದು ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಈ ಥರ ಮುಚ್ಚಿದ್ದೀನಿ ಅಂದರೆ ಇಲ್ಲಿ ಸಖತ್ ಧೂಳಿರುತ್ತೆ, ಅದಕ್ಕೆ. ಇಲ್ಲಿಂದ ಬನ್ನಿ, ಇದು ಎಂಟ್ರೆನ್ಸ್. ನಾನು ಎಂಟ್ರೆನ್ಸ್ ಆಗಿ ರೈಟಿಗೆ ಬಂದರೆ ಇಲ್ಲೊಂದು ಕಿಟಕಿ ಇದೆ ನೋಡಿ. ಇಲ್ಲಿ ಈ ಥರ ಇದೆ. ಇಲ್ಲಿ ಫುಲ್ ಖಾಲಿ ಇದೆ. ಅಲ್ಲೊಂದು ಫೋಟೋ ಕೂಡ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬೆಡ್ ಹಾಕಿದ್ದೀನಿ. ಮತ್ತು ಟಿ ವಿ ಕೂಡ ಇಲ್ಲೇ ಇಟ್ಟಿದ್ದೀನಿ. ಅದು ವಾಶ್ರೂಮ್, ರೂಮ್ ಆ್ಯಂಡ್ ಈ ಕಡೆ ಬಂದರೆ ಕಿಚನ್ ಬರುತ್ತೆ. ಆಲ್ ಇಷ್ಟಿದೆ. ನಾನು ಏನಕ್ಕೆ ಈ ಕಡೆ ಹಾಕಿಲ್ಲ ಸೋಫಾನ ಅಂದರೆ, ಡೋರ್ ಓಪನ್ ಆಗ್ತಿದ್ದಾಗೆ ಅಲ್ಲಿ ಡೈರೆಕ್ಟ್ ನಮಗೆ ಈ ಕಡೆ ಬಿಸಿಲು ಬೀಳೋದ್ರಿಂದ ನಾನು ಸೋಫಾನ ಇಲ್ಲಿ ಹಾಕಿದ್ದೀನಿ. ಸೊ ಈ ಥರ ಇದೆ ನಮ್ಮದು ಹಾಲು. ಟಿ ವಿನ ನಾವು ಜಾಸ್ತಿ ನೋಡಲ್ಲ. ನಾನು ತುಂಬ ಏನು ಡೆಕೋರೇಷನ್ ಆಗಿ ಕೂಡ ನಾನು ಇಟ್ಕೊಂಡಿಲ್ಲ. ಅದೊಂದು ಕೃಷ್ಣನ ಫೋಟೋ ಇದೆ ಡೈರೆಕ್ಟು, ಅಲ್ಲಿ ಟೈಮ್ ಇದೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇದೆ. ಇಲ್ಲಿ ಕೂತ್ಕೊಂಡ್ರೆ ಈ ಥರ ಇರುತ್ತೆ ನೋಡಿ. ಇಲ್ಲಿ ಫ್ರಿಜ್ ಇದೆ ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ನಮಗೆ ಅದು ದೇವ್ರ ಮನೆ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ದೇವ್ರ ಮನೆ ಇಲ್ಲ, ದೇವ್ರದ್ದು ಒಂದು ಸಣ್ಣ ಗೂಡು ಥರ ದೇವ್ರ ಮನೆನ ವುಡನಲ್ಲಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ಆಲ್ವೇಸ್ ಡೈನಿಂಗ್ ಟೇಬಲ್ ಅಂದಮೇಲೆ 2 ಬಾಟಲ್ ನೀರಿರುತ್ತೆ. ಇದು ಬಂದು ಕಿಚನ್ ತುಂಬ ಚಿಕ್ಕದಾಗಿ ಕ್ಯೂಟಾಗಿದೆ. ನಾನೇನು ಅಷ್ಟೊಂದು ಏನು ಇಟ್ಕೊಂಡಿಲ್ಲ. ಇಲ್ಲೊಂದಷ್ಟು ಲೋಟಗಳು, ಒಂದು ಗ್ಯಾಸು. ಇಲ್ಲಿ ಬಂದರೆ ಪಾರ್ಟ್ ಆಫ್ 2 ಸ್ಟೆಪ್ ಥರ ಒಂದು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಬಂದರೆ ಇಲ್ಲಿ ನಮಗೆ ಮಾರ್ನಿಂಗ್ ಟಿಫನ್ ಬಾಕ್ಸ್ಗಳಿಗೆಲ್ಲ ಇಲ್ಲಿ ಬಾಕ್ಸ್ಗಳನ್ನ ಜೋಡಿಸಿದ್ದೀನಿ. ಅದು ಬಿಟ್ಟರೆ ಇಲ್ಲಿ 2 ಮಸಾಲೆ ಬಾಕ್ಸ್ಗಳಿವೆ ಚಿಕ್ಕದು. ಇದೊಂದು ಚಾಕುದು. ಒಂದಿನ ಇದನ್ನು ಫುಲ್ಲು ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ಬಂದರೆ ನಾನು ಚಿಕ್ಕದಾಗಿ ಒಂದು ಪಾತ್ರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಇದೆ. ಮತ್ತು ಇಲ್ಲಿ ನಾನು ಸ್ಟೇಷನರಿ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನಾನು ಡೈಲಿ ಏನು ಯೂಸ್ ಮಾಡ್ತೀನಿ, ಅಕ್ಕಿ ಮತ್ತು ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟನ್ನ ನೆಕ್ಸ್ಟ್ ಇಲ್ಲಿ ತೊಳೆದಿದ್ದ ಪಾತ್ರೆ ನಮಗೆ ಇಲ್ಲಿ ಇಟ್ಕೊಂಡ್ರೆ ನನಗೆ ಸ್ಪೇಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಸೈಡಲ್ಲಿ ಮಿಕ್ಸಿ ಇದೆ. ಇದು ಕುಡಿಯೋ ನೀರು. ಇಲ್ಲಿಂದ ಔಟ್ಲುಕ್ ಈ ಥರ ಇರುತ್ತೆ. ಹಿಂಗೆ ಆಪೋಸಿಟ್ ಬಂದರೆ ನನಗೆ ಡೈನಿಂಗ್ ಟೇಬಲ್ ಮತ್ತು ಫ್ರಿಜ್ ಇರುತ್ತೆ. ನನಗೆ ಫ್ರಿಜ್ನ ಇನ್ನೊಂದು ದಿನ ತೋರಿಸ್ತೀನಿ. ಫ್ರಿಜ್ ಮೇಲೆ ಒಂದು ಕ್ಯೂಟಾಗಿರೋ ಒಂಥರ ಪೇರ್ ಇದೆ, ಕಪಲ್ ಪೇರು. ಅದು ಬಿಟ್ಟರೆ ಇದು ನಾನು ಅಕ್ಕ ಮನೆಯಿಂದ ತೊಗೊಬಂದಿದ್ದು, ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಇದು ದೇವ್ರ ಮನೆ. ಯೂಶ್ವಲಿ ನಾನು ದೇವ್ರ ಮನೆನ ನೀವು ನೋಡಿರ್ತೀರ ಕೆಲವೊಂದು ವ್ಲಾಗ್ಗಳಲ್ಲಿ. ಈ ಕಡೆ ನನಗೆ ಒಂದು ಕಿಟಕಿ ಬಂದಿದೆ. ಇದು ದೇವ್ರ ಮನೆ ದೀಪ ಹಚ್ಚಿರೋದ್ರಿಂದ ನಾನು ಇವಾಗ ಕಿಟಕಿ ತೆಗ್ದಿಲ್ಲ. ಯಾಕಂದರೆ ನಾನು ತುಂಬ 3rd ಫ್ಲೋರಲ್ಲಿರೋದ್ರಿಂದ ಗಾಳಿ ತುಂಬ ಬರುತ್ತೆ. ಇಲ್ಲಿ ನಮ್ಮ ಮನೆಗೆ ಮತ್ತು ಕೆಳಗಡೆ ಮನೆಗೆ ಅಷ್ಟೇ ಈ ಕಿಟಕಿ ಇರೋದು, ಇನ್ಯಾರಿಗೂ ಕಿಟಕಿ ಇಲ್ಲ. ನಮಗೆ ಅದಕ್ಕೆ ಬೆಳಕಿಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಹಿಂಗೆ ಬಂದರೆ ಎಂಟ್ರೆನ್ಸಿಂದ ಯಾಕೆ ನಾನು ಇದನ್ನು ನಾನೇ ನೆಸೆಸಿಟಿ ಇರಲಿಲ್ಲ ಹಾಕೋ ಅಷ್ಟು, ಬಟ್ ಡೈರೆಕ್ಟಾಗಿ ರೂಮ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ಲೋಸ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ಸ್ಕ್ರೀನ್ನ ಹಾಕಿದ್ದೀನಿ. ಇಲ್ಲಿಂದ ಬಂದರೆ ಒಂದು ಬೆಡ್ ಇದೆ. ಈ ಥರ
ಇಟ್ಕೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಕೊಡಿಸಿದ್ದು, ನನ್ನ ಬರ್ಡೇ ಗಿಫ್ಟು. ಇದು ನನ್ನ ತಂಗಿ ಕೊಡಿಸಿದ್ದು. ಸೊ ಈ ಥರ ಇದೆ ಕಾಟ್. ಮತ್ತು ಇಲ್ಲಿ ನಾನು ತುಂಬ ಬಿಸಿಲು, ಒಂದು ನಿಮಿಷ ಕಿಟಕಿ ನೋಡಿ, ಇಲ್ಲಿ ನಾನು ನನ್ನ ಮದುವೆ ಟ್ರಾಲಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನಗೆ ಇಲ್ಲಿ ಡೈಲಿ ಆಫೀಸ್ಗೆ ಇಲ್ಲ ಎಲ್ಲಾದರೂ ಹೋದರೆ ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಇದೊಂದು ಬ್ಯಾಗ್, ಇದು ನನಗೆ ನನ್ನ ಅಕ್ಕ ಕೊಡಿಸಿದ್ದು. ಟ್ರಿಪ್ ಹೋಗಿದ್ರು, ಅಲ್ಲಿ ತೊಗೊಂಬಂದಿದ್ದು. ತುಂಬಾ ಚೆನ್ನಾಗಿದೆ, ಅಫಿಷಿಯಲ್ ಲುಕ್ ಇದೆ. ಎಲ್ಲಾದರೂ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ಮತ್ತು ಇಲ್ಲೊಂದು ಕನ್ನಡಿ ಇದೆ. ಇಲ್ಲಿ ದೇವ್ರ ಫೋಟೋಗಳನ್ನ ಇಟ್ಟಿದ್ದೀನಿ. ಮತ್ತು ಅಲ್ಲಿ ಏನಾದರೂ ಬೇಡದೆ ಇರೋದನ್ನೆಲ್ಲ, ಅಲ್ಲೊಂದು ಗಾಡ್ರಾಜ್ ಹಟ್ಟ ಥರ ಇದೆ, ಅಲ್ಲಿಗೆ ಏನಾದರೂ ಬೇಡದೆ ಇರೋದು ಈ ಫ್ರಿಜ್ದು ಕವರ್ಗಳು ಅವೆಲ್ಲ ಅಲ್ಲಿ ಹಾಕ್ಬಿಟ್ಟಿದ್ದೀವಿ. ಇನ್ನು ಇಷ್ಟು ಯೂಸೇ ಮಾಡದೇ ಇರೋ ಐಟಮ್ಸ್ಗಳು ಸ್ವಲ್ಪ ಇದ್ದಾವೆ. ಇದು ಒಂದು ಡ್ರೆಸ್ಸಿಂಗ್ ಟೇಬಲ್. ನಾನು ಇದನ್ನು ಒಂದಿನ ಸಹ ಟೂರ್ ಮಾಡಿ ತೋರಿಸ್ತೀನಿ, ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಏನು ಅಂತ. ಮತ್ತು ಇಲ್ಲೊಂದು ರಾಧಾಕೃಷ್ಣ ಫೋಟೋ ಇದೆ. ಇದು ನನ್ನ ರೂಮಿಂದ ಔಟ್ಲುಕ್. ಮತ್ತು ನನ್ನ ರೂಮಿಂದ ನಿಮಗೆ ಹಾಲ್ ನೀಟಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು, ರೂಮಿಂದ ಈ ಥರ ಇದೆ. ಇಲ್ಲಿ ಹಾಲ್ ಇದೆ, ಅಲ್ಲಿ ಒಂದು ಕಿಟಕಿ ಇದೆ, ಇಲ್ಲಿ ಅಡುಗೆ ಮನೆ ಇದೆ, ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ನಮಗೆ ಇಷ್ಟು ಸಾಕು ಅನಿಸುತ್ತೆ. ತುಂಬಾ ಇದನ್ನೇ ನೀಟಾಗಿ ಇಟ್ಕೊಂಡು, ಯಾಕೆಂದರೆ ಇಬ್ಬರು ಆಫೀಸ್ಗೆ ಹೋಗೋದ್ರಿಂದ ನಮಗೆ ಇಷ್ಟು ಸಾಕು ಅನಿಸುತ್ತೆ. ಮತ್ತು ಇಲ್ಲಿ ಬಂದರೆ ಅಲ್ಲಿ ವಾಶ್ರೂಮ್ ಇದೆ, ಅದನ್ನೇನು ತೋರಿಸೋ ನೆಸೆಸಿಟಿ ಇಲ್ಲ ಅಂದ್ಕೊತೀನಿ. ವಾಶ್ರೂಮ್ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ಇಲ್ಲಿ ನಾನು ವಾಶ್ರೂಮ್ದು ನಾವು ಯೂಸ್ ಮಾಡಿರೋ ಬಟ್ಟೆಗಳನ್ನ ಇಲ್ಲಿಗೆ ಹಾಕೊತೀನಿ. ಅಲ್ಲಿಂದ ಬಂದ ತಕ್ಷಣ ಟವಲ್ ಸಿಗಲಿ ಅನ್ನೋದಕ್ಕೋಸ್ಕರ ಟವಲ್ ಒಂದು ಇಲ್ಲಿ ಇಟ್ಟಿರ್ತೀನಿ. ಇದು ನನ್ನ ಆಫೀಸ್ ಬ್ಯಾಗ್, ಆಫೀಸ್ ಲಂಚ್ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ. ಮತ್ತು ಇದು ವಾರ್ಡ್ರೋಬ್ ನನ್ನ ಅಕ್ಕ ಕೊಟ್ಟಿರೋದು. ಇದನ್ನು ನಾನು ಟವಲ್ ಮತ್ತು ಏನಾದರೂ ಯೂಸ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸ್ಟೇಷನರಿ, ವಾಶ್ರೂಮ್ದು ಸೋಪ್ ಅವೆಲ್ಲ ಇರುತ್ತಲ್ಲ, ಸರ್ಫ್ ಅವೆಲ್ಲ ಯೂಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿದ್ವಿ. ಈ ಥರ ಇದೆ ನಮ್ಮ ಮನೆ. ಇದು ಫ್ಯಾಮಿಲಿ ಫೋಟೋ. ಈ ಥರ ಇದೆ ನಮ್ಮ ಮನೆ. ನೀವು ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ನೋಡಿದ್ರಿ ಅಲ್ವಾ ಯಾವ ಥರ ಇದೆ ಅಂತ ಮನೆ. ನಮ್ಮದು ತುಂಬ ಚಿಕ್ಕಾಗಿ ಕ್ಯೂಟಾಗಿ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ನಾನು ಏನು ಮೆಸ್ಸಿ ಥರ ಆಗಲಿ ಇಲ್ಲ ಏನು ಪಾಟ್ ರೋಸ್ ಅದೇನು ಇಟ್ಕೊಂಡಿಲ್ಲ. ನಾನು ಸಿಂಪಲಾಗಿ ಹೇಗಿದೆ ಹಾಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮದುವೆ ಆದಮೇಲೆ ತೊಗೊಂಡಿರೋದಂದರೆ ಕೆಲವು ಮಾತ್ರ. ಈ ಫ್ರಿಜ್ ಆ್ಯಂಡ್ ಆಲಲ್ಲಿ ಒಂದು ಕಾಟ್ ಇದೆಯಲ್ಲ, ಅದು ಡೈನಿಂಗ್ ಟೇಬಲ್, ಇದೆಲ್ಲ ಮದುವೆಗೆ ಮುಂಚೆನೇ ಇತ್ತು. ಅದಕ್ಕೆ ನಾನು ಏನೂ ಆರ್ಗನೈಸ್ ಮಾಡಿಲ್ಲ. ಎಷ್ಟು ಸಿಂಪಲ್ ಆಗುತ್ತೆ, ಎಷ್ಟು ಸ್ಪೇಸ್ ಇರುತ್ತೋ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಯಾವುದನ್ನು ಕೂಡ ಮನೆಗೆ ಹಾಕಿಲ್ಲ. ತುಂಬ ಸಿಂಪಲಾಗೇ ಬಿಟ್ಟಿದ್ದೀನಿ. ನಿಮಗೆ ನಮ್ಮ ಮನೆ ಹೋಮ್ ಟೂರ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ನೆಕ್ಸ್ಟು ಯಾವ ಥರ ವೀಡಿಯೋಗಳು ಬೇಕು, ಏನಾದರೂ ನಮ್ಮ ಮನೆಯಲ್ಲಿ ನಿಮಗೆ ನೋಡ್ಬೇಕನ್ಸಿರೋದಿದ್ರೆ, ಫ್ರಿಜ್ದು ಏನೇ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ತೋರ್ಸೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು.